ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ SVS. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ JSW ವರ್ಸಸ್ ಇನ್ಫಿನಿಯಾ, ಅಂದರೆ JSW ಕಲರ್ ಒನ್ ಪ್ಲಸ್ ವರ್ಸಸ್ ಇನ್ಫಿನಿಯಾ ಶೀಟ್ ಅಂತ ನಿನ್ನೆ ವೋಟಿಂಗ್ ನಡೆಸಿದ್ವಿ. ಆ ವೋಟಿಂಗಲ್ಲಿ ಟೋಟಲ್ ವೋಟ್ ಬಂದು ನಿಮಗೆ 273 ವೋಟ್ ಆಗಿದ್ದಾವೆ. ಅದರಲ್ಲಿ JSWಗೆ ಹೈಯೆಸ್ಟ್ ವೋಟ್ ಅಂದರೆ 3 ವೋಟ್ ಜಾಸ್ತಿ, 138 ವೋಟ್ ಬಿದ್ದಿದೆ. ಮತ್ತು ಟಾಟಾ ಇನ್ಫಿನಿಯಾಗೆ 135 135 ವೋಟ್ ಬಿದ್ದಿದೆ. ಇಷ್ಟು ಟಾಪಿಕಲ್ಲಿ ವಿನ್ ಆಗಿರೋದು JSWನೇ, 3 ವೋಟೋ 1 ವೋಟೋ. ಬಟ್ ಯಾರ್ಯಾರು ಯಾವ್ಯಾವ ಶೀಟ್ ಬಳಸಿದ್ದೀರಾ ನನ್ನ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಇವತ್ತು ನಾವು ಈ ಶೀಟ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ನನ್ನ ಹತ್ರ ಇದೆ 2 ಶೀಟು ನೋಡಿ. ಇದು ಬಂದು JSW, ಇದು ಬಂದು ಇನ್ಫಿನಿಯಾ. ಎರಡು ನಿಮಗೆ ಸೇಮ್ ಕಾಣ್ತಿದೆ ಅಲ್ವಾ? ಬಟ್ ಇದು ರಿಬ್ ಚೇಂಜ್ ಇದೆ, ಫ್ಲಾಟ್ ಇದೆ ಇದ್ರದ್ದು ರಿಬ್ಬು ಇಲ್ಲಿ, ಮತ್ತು ಇದ್ರ ರಿಬ್ಬು ರೌಂಡ್ ಮೋಲ್ಡ್ ಬರುತ್ತೆ. ಇವೆರಡು ಸೇಮ್ ಶೀಟ್ ಕಂಡಂಗೆ ಕಾಣುತ್ತೆ. ಬಟ್ ಇದು ಇನ್ಫಿನಿಯಾ, ಇದು JSW ಶೀಟು. ಇವೆರಡಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಸೇಮ್ ಥಿಕ್ನೆಸ್ ಬರುತ್ತೆ. ಇದು ಕೂಡ 45 mm ದಪ್ಪ ಬರುತ್ತೆ, ಅದು ಕೂಡ 45 mm ದಪ್ಪನೇ ಬರುತ್ತೆ. ಬಟ್ ಏನಪ್ಪ ಅಂದರೆ ಒಂದು ಮ್ಯಾಟ್ರು, JSW ಕಲರ್ ಒನ್ ಪ್ಲಸ್ಸಿಗೆ ವಾರಂಟಿ ಮೆನ್ಷನ್ ಬರುತ್ತೆ 15 ವರ್ಷ ಅಂತ. ನೀವು ಎಷ್ಟಾದರೂ ಗೂಗಲಲ್ಲಿ ಹುಡುಕ್ರಿ, ಇನ್ಫಿನಿಯಾಗೆ ವಾರಂಟಿ ಮೆನ್ಷನ್ ಇಲ್ಲ ಅಂತಲೇ ತೋರಿಸೋದು. ವಾರಂಟಿ ಮೆನ್ಷನ್ ಮಾಡಿಲ್ಲ ಇನ್ಫಿನಿಯಾಗೆ. ಒಂದು ಕಲರ್ ಒನ್ ಪ್ಲಸ್ಗೆ ಪ್ರಿಂಟೆಡ್ ಕೊಡ್ತಾರೆ 15 years ವಾರಂಟಿ ಅಂತ. ಅದೇ ನೀವು ಇನ್ಫಿನಿಯಾ ಶೀಟಿಗೆ ಯಾವುದೇ ಥರ ವಾರಂಟಿ ಮೆನ್ಷನ್ ಮಾಡಿಲ್ಲ. ಒಂದೇದು ಪ್ಲಸ್ ಪಾಯಿಂಟ್ ಅಂದರೆ ಇದರಲ್ಲಿ ವಾರಂಟಿಲಿ ಬಂದರೆ ನಿಮಗೆ JSW ವಿನ್ ಆಯಿತು. ಮತ್ತು ಥಿಕ್ನೆಸ್ಸಲ್ಲಿ ಎರಡು ಸೇಮ್ 45 mm 45 mm. ಇನ್ನು ಮುಂದಿನದು ಅಂದರೆ ಕಲರ್ ಸೇಮ್ ಬರುತ್ತೆ. ಕಲರ್ ಒಂದು ಎಲ್ಲೋ 1% ಆ ಕಡೆ ಈ ಕಡೆ ಆಗಿರ್ಬೋದು, ಬಟ್ ಸೇಮ್ ಬರುತ್ತೆ. ಸ್ಟ್ರೆಂತ್ ಕೂಡ ಸೇಮ್ ಬರುತ್ತೆ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇದರಲ್ಲಿ ಅಲ್ಯೂಮಿನಿಯಂ, ಜಿಂಕು ಮತ್ತು ಸಿಲಿಕಾನ್. ಯಾವುದರಲ್ಲಿ JSW ಕಲರ್ ಒನ್ ಪ್ಲಸ್ಸಲ್ಲಿ ಅಲ್ಯೂಮಿನಿಯಮು, ಜಿಂಕು ಮತ್ತು ಸಿಲಿಕಾನ್ನ, ಅಲ್ಯೂಮಿನಿಯಂ ಬಂದು ನಿಮಗೆ 55% ಬರುತ್ತೆ, ಮತ್ತು ಜಿಂಕ್ ಬಂದು ನಿಮಗೆ 43.5% ಬರುತ್ತೆ, ಮತ್ತು ಸಿಲಿಕಾನ್ ಬಂದು ನಿಮಗೆ 1.5% ಬರುತ್ತೆ. ಇಷ್ಟನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಅದೇ ಇನ್ಫಿನಿಯಾ ಶೀಟಲ್ಲಿ ಎಷ್ಟೇ ನೀವು ಹುಡುಕಿದ್ರು ಗೂಗಲಲ್ಲಿ ಮೆನ್ಷನ್ ತೋರಿಸ್ತಾ ಇಲ್ಲ, ಎಷ್ಟು ಪರ್ಸೆಂಟ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇಲ್ಲ. ಒಟ್ಟು ಅಲ್ಯೂಮಿನಿಯಂ AL ಪ್ಲಸ್ ಜಿಂಕ್ ಅಂತ ಸ್ಟಿಕ್ಕರ್ ಮೇಲೆ ಕೊಡ್ತಾರೆ. ಅದು ಎಷ್ಟು ಪರ್ಸೆಂಟ್ ಏನು ಅಂತ ಇಲ್ಲದೆ ಹೆಂಗೆ ಮಾಡೋದು ಹೇಳ್ರಿ. ಆಮೇಲೆ ಇದರಲ್ಲೂ ಕೂಡ JSWನೇ ವಿನ್ ಆಯಿತು. ಇನ್ನು ಸ್ಟೀಲ್ ಬೇಸ್ ಅಂತೆ ಇನ್ಫಿನಿಯಾದು, JSW ಕೂಡ ಅದೇ ಸ್ಟೀಲ್ ಬೇಸೇ. ಮತ್ತು ಇದರಲ್ಲಿ ಸಿಲಿಕಾನ್ ಆ್ಯಡ್ ಇದೆ, ಅದರಲ್ಲಿ ಸಿಲಿಕಾನ್ ಅಂತ ಮೆನ್ಷನ್ ಮಾಡಿಲ್ಲ. ಮತ್ತು ಇನ್ನೊಂದಂದರೆ ಎಲ್ಲ ವೆದರಿಗೂ ಸೂಟೇಬಲ್ ಆಗುತ್ತೆ JSW. ಹೀಟ್ ಕೂಡ ಕಡಿಮೆ ಆಗುತ್ತೆ. ನನ್ನ ಅನಿಸಿಕೆ ಟಾಟಾ ಇನ್ಫಿನಿಯಾಗಿ ಹೋಲಿಸಿದರೆ JSW ಹೀಟ್ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಆ್ಯಂಟಿ ರಸ್ಟ್ ಟೆಕ್ನಾಲಜಿನ ಬಳಸಿದ್ದಾರೆ JSWದವರು. ಅಷ್ಟು ಬೇಗ ರಸ್ಟ್ ಹಿಡಿದಿಲ್ಲ. ನಾನು ನಿನ್ನೆ ನನ್ನ ಸ್ಟೋರಿ ಇಟ್ಟಿದ್ದು ನೋಡಿ ಒಬ್ಬ ವೆಲ್ಡರು ನನಗೆ ಮೆಸೇಜ್ ಹಾಕಿರೋದು, ಸರ್ 6 ತಿಂಗಳಿಗೆ ಶೀಟು ರಸ್ಟ್ ಹಿಡಿದಿದೆ. ನಾನು ಹಾಕಿರೋ ಶೀಟು 6 ತಿಂಗಳಿಗೆ ರಸ್ಟ್ ಹಿಡಿದಿದೆ. ಇನ್ನೇನಕ್ಕೆ ಬಂತು ಇನ್ಫಿನಿಯಾ ಶೀಟು? 6 ತಿಂಗಳಿಗೆ ರಸ್ಟ್ ಹಿಡಿಯೋದಾದರೆ ಶೀಟ್ ಏನಕ್ಕೆ ಹಾಕ್ಸ್ಬೇಕು? ವಾರಂಟಿ ಮೆನ್ಷನ್ ಇಲ್ಲದ ಮೇಲೆ ಶೀಟ್ ಏನಕ್ಕೆ ಹಾಕ್ಸ್ಬೇಕು ಇನ್ಫಿನಿಯಾ? ಜನಕ್ಕೆ ಗೊತ್ತಿಲ್ಲ. ಟಾಟಾ ಡ್ಯುರೇಷನ್ ಅಂತ ಇದೆ, ಅದು ಒರಿಜಿನಲ್ ಶೀಟು 47 mm ಒರಿಜಿನಲ್ ಮೋಲ್ಡಿಂಗ್ ಬರುತ್ತೆ. ಅದು ನಿಮಗೆ 20 yearsವರೆಗೂ ವಾರಂಟಿ ನಾವು ಕೊಡ್ತೀವಿ ಬೇಕಾದರೆ. ಅದೇ ಟಾಟಾ ಇನ್ಫಿನಿಯಾನ ಎಲ್ಲರೂ ಸಪ್ಲೈ ಮಾಡ್ತಿದ್ದಾರೆ, ಎಲ್ಲರಿಗೂ ಕೊಡ್ತಿದ್ದಾರೆ. ಬಟ್ ಇನ್ಫಿನಿಯಾ ಕಲರ್ ಒನ್ ಪ್ಲಸ್ ಸೇಮ್ ಇದೆ. ಟಾಟಾನೇ ಯಾವತ್ತೂ ಒಳ್ಳೆ ಬ್ರ್ಯಾಂಡ್. ಬಟ್ ಇನ್ಫಿನಿಯಾ ಕಲರ್ ಒನ್ ಪ್ಲಸ್ ಸೇಮ್ ರೇಟ್ ಇದೆ. ಕಲರ್ ಒನ್ ಪ್ಲಸ್ ಬಳಸ್ರಿ, ಎಲ್ಲದು ಬೆಟರ್ ಶೀಟ್. ಆಮೇಲೆ ಇದರಲ್ಲಿ ಎಲ್ಲ ಕಲರ್ ಅವೈಲೇಬಲ್ ಇದೆ, ರೆಡ್ಡು, ಗ್ರೀನ್, ಯೆಲ್ಲೋ, ಪರ್ಪಲ್, ಆಮೇಲೆ ಇನ್ನೊಂದು ಲೈಟ್ ಬ್ಲೂ, ಡಾರ್ಕ್ ಬ್ಲೂ. ಅದು ನಾರ್ಮಲ್ ಕಲರ್ ಬಿಡ್ರಿ, ಎಲ್ಲರೂ ನೋಡಿರ್ತೀರ ಬ್ಲೂನ. ಮತ್ತು ಇನ್ಫಿನಿಯಾದಲ್ಲಿರೋದು ನಾನು ನೋಡಿದಂಗೆ ರೆಡ್ಡು, ಬ್ಲೂ, ಗ್ರೀನ್, ಇದು 3 ನಾನು ನೋಡಿರೋದು. ಯೆಲ್ಲೋ ಕಲರ್ ಇಲ್ಲ, ಪರ್ಪಲ್ ಕಲರ್ ಇಲ್ಲ. ಇಷ್ಟು ಈ ಶೀಟಿನ ಮಾಹಿತಿ ಆಗಿದೆ. ಮತ್ತು ಕಲರ್ ಒನ್ ಪ್ಲಸ್ಸಿಗೂ ಇನ್ಫಿನಿಯಾಗೂ ಸೇಮ್ ಪ್ರೈಸ್ ಆಗುತ್ತೆ ನಿಮಗೆ. ಸ್ಕ್ವೇರ್ ಫೀಟಿಗೆ, ರನ್ನಿಂಗ್ ಫೀಟಿಗೆ ಸೇಮ್ ಆಗುತ್ತೆ. ಅದರಿಂದ ಯಾರು ಇನ್ಫಿನಿಯಾನ ಬಳಸ್ಬೇಡ್ರಿ. ಇನ್ಫಿನಿಯಾ ಶೀಟಿಗೆ ಆಲ್ಮೋಸ್ಟು ನಿಂತಿದೆ. ಯಾಕೆಂದರೆ ರೀಸನ್ ಕಲರ್ ಶೇಡು ಮತ್ತು ರಸ್ಟು. ಅಣ್ಣ ಹೇಳಿದ್ರಲ್ಲ ಇನ್ಫಿನಿಯಾ ಕಲರ್ ರಸ್ಟ್ ಆಗಿದೆ ಅಂತ, ಹಂಗೆ ಇನ್ಫಿನಿಯಾ ಶೀಟ್ ಯಾರೂ ಬಳಸ್ಬೇಡ್ರಿ. ಅದ್ರ ಬದಲು JSW ಪ್ರಗತಿ ಪ್ಲಸ್ ಬಳಸ್ಬಿಡ್ರಿ, ಬೆಟರ್ ಶೀಟಿನು. ಅವರಾದರೂ 7 years ವಾರಂಟಿ ಅಂತ ಮೆನ್ಷನ್ ಕೊಡ್ತಾರೆ. ಇದು ಇವತ್ತಿನ ವಿಡಿಯೋ ಆಗಿದೆ. ಮತ್ತು ಯಾವ ಶೀಟ್ ಬಗ್ಗೆ ಮಾಹಿತಿ ಬೇಕು ನನಗೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.